Hello guys, welcome back to my channel. ಸೊ ಇವತ್ತಿನ ವ್ಲಾಗ್ ಏನ್ರ ಬಗ್ಗೆ ಅಂತ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ. ನಾನು ಇವತ್ತು ಮಂಗಳೂರಿಗೆ ಹೋಗ್ತಿದ್ದೀನಿ. ಸೊ ಅದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಅಂಡ್ ತುಂಬಾ ಜನರಿಗೆ ಗೊತ್ತಿರಲ್ಲ ಲೈಕ್ ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ. ಸೊ ನಾನು ಇಂಟ್ರೊಡಕ್ಷನ್ ವಿಡಿಯೋ ಹಾಕೋದನ್ನೇ ಮರ್ತಿದ್ದೆ ಯೂಟ್ಯೂಬ್ ಅಲ್ಲಿ. ಸೊ ಒಂದು ಶಾರ್ಟ್ ಆಗಿ ನನ್ನ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನಾನ್ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಹುಡುಗಿ, ಬೆಳಗಾವಿಯವಳು. ಅಂಡ್ ನಾನು ಬ್ಯಾಂಗ್ಳೂರಲ್ಲಿ ಬಿಟೆಕ್ ಫೈನಲ್ ಇಯರ್ ಮಾಡ್ತಿದ್ದೀನಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ. ಸೊ ನಾನು ಬಂದ್ಬಿಟ್ಟು ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ನಮ್ಮ ಪೇರೆಂಟ್ಸ್ ಬೆಳಗಾವಿಯಿಂದ ಮಂಗಳೂರಿಗೆ ಬರ್ತಾರೆ. ನಮ್ಮ ಪೇರೆಂಟ್ಸು ಬೆಳಗಾವಿಯಿಂದ ಮಂಗಳೂರಿಗೆ ಬರ್ತಾರೆ. ನಾನು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಿದ್ದೀನಿ. ಸೊ ಏನೇನೆಲ್ಲ ಮಾಡ್ತೀವಿ, ಸೊ ಮಂಗಳೂರಲ್ಲಿ ಟೆಂಪಲ್ಸ್ಗೆಲ್ಲ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ಸೊ ಯಾವ್ದಾವ್ದು ಟೆಂಪಲ್ಗೆ ಹೋಗ್ತೀವಿ ಅಂತ ಎಲ್ಲ ತೋರಿಸ್ತಿರ್ತೀನಿ. ಸೊ ಇನ್ನು ಯಾರ್ಯಾರು ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೋಡಿಲ್ಲ, ಪ್ಲೀಸ್ ಬೇಗ ಹೋಗಿ ನೋಡ್ಕೊಂಡು ಬರ್ರಿ. ಹಾಗೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಲವ್ ಯು ಆಲ್. ಆ್ಯಂಡ್ ಬನ್ನಿ, ಟೈಮ್ ಆಗಿದೆ ಆಲ್ರೆಡಿ 10:40ಗೆ ನನಗೆ ಬಸ್ ಇರೋದು. ಆಲ್ರೆಡಿ ಇವಾಗ 7:30 ಆಗಿದೆ. ಸೊ ನಾವು 8 ಹಂಗೆ ಬಿಟ್ಟು 2 hours ಅಲ್ಲಿ ಹೋಗ್ತೀವಿ, ಬಿಕಾಸ್ ಟ್ರಾಫಿಕ್ ಇರತ್ತಲ್ಲ, ಸೊ ಟೈಮ್ ತಗೊಳತ್ತೆ. ಆ್ಯಂಡ್ ನನ್ನ ಫ್ರೆಂಡ್ ಬಬ್ಲುದು ಕೂಡ ಮೆಜೆಸ್ಟಿಕ್ ಅಲ್ಲೇ ಬಸ್ ಇರೋದ್ರಿಂದ ಸೊ ಅವನು ನಾನಿಬ್ರು ಸೇರಿ ಹೋಗ್ತಿದ್ದೀವಿ. ಸೊ ಹೋಗೋಕ್ಕಿಂತ ಮುಂಚೆ ನಾನು ಒಂದು 2-3 ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಅದೆಲ್ಲ ತೋರಿಸ್ಬಿಟ್ಟು ಹೋಗೋಣ ಅಂತ. ಇಷ್ಟು ಅರ್ಜೆಂಟಲ್ಲಿ ಇದ್ರೂ ನಂಗೆ ತೋರಿಸ್ಬೇಕಂತ ಆಸೆ. ಸೊ ನೀವು ನೋಡಲೇಬೇಕು. ಸೊ ನಾನು ಫಸ್ಟ್ ಬಂದ್ಬಿಟ್ಟು ಸವಾನದಿಂದ ಆಲ್ರೆಡಿ ಓಪನ್ ಮಾಡಿದ್ದೀನಿ ನಾನು. ಸೊ ಯಾವ ನಿಮಿಷ, ಸವಾನದಿಂದ 2 ಫೋನ್ ಕೇಸ್ನ ಆರ್ಡರ್ ಮಾಡಿದ್ದೆ. ನಾನು ಆರ್ಡರ್ ಮಾಡಿದಾಗ ಇದು ಆಫರಲ್ಲಿತ್ತು. ನಂಗೆ ಇವಾಗ ಅದ್ರದ್ದು ಪ್ರೈಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಸಮಥಿಂಗ್ 240 ಆಗಿತ್ತು ಇವೆರಡೂ ಸೇರಿಸಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇದು ಬಟರ್ಫ್ಲೈದು ಆರ್ಡರ್ ಮಾಡಿದ್ದೆ. ನನ್ನ ಫೋನ್ ಬಂದ್ಬಿಟ್ಟು iPhone 15 Plus. ಸೊ ಇದು ಒಂದು. ಸೊ ಟೋಟಲಿ 2 ಫೋನ್ ಕೇಸ್ನ ಆರ್ಡರ್ ಮಾಡಿದ್ದೆ. ತುಂಬ ಕ್ಯೂಟಾಗಿ ಚೆನ್ನಾಗಿದೆ. 240 rupeesಗೆ 2 ಫೋನ್ ಕೇಸ್ ವರ್ತ್ ಇಟ್. ಸೊ ಆಚೆ ಎಲ್ಲ 1 ಫೋನ್ ಕೇಸ್ಗೆನೆ ಲೈಕ್ 300 or 200 ಇದೆ ನಾರ್ಮಲ್ ಆಗಿ. ಸೊ ನನಗೆ ಫೋನ್ ಕೇಸಸ್ ಅಂದರೆ ತುಂಬ ಇಷ್ಟ. ಸೊ ಅವಾಗ ಫೋನ್ ಕೇಸ್ ಆರ್ಡರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಇದು ಮೀಶೋದಿಂದ ಈ ಬುಕ್ ಆರ್ಡರ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದೆ. ನೋಡಿ, ಇಲ್ಲಿ ಇದು ಲಾಕ್ ಥರ ಇದೆ. ಇದು ಓಪನ್ ಮಾಡಿ ನೀವು ಬರೀಬೋದು. ಇದ್ರದ್ದು ಫೋಟೋ ನಾನು ಇಲ್ಲಿ ಹಾಕಿರ್ತೀನಿ. ಸೊ ಪ್ರೈಸ್ ಎಲ್ಲ ನೀವು ಅದರಲ್ಲಿ ನೋಡ್ಕೋಬಹುದು. ನಾನು ಇಲ್ಲಿ ಆ ಪಿಕ್ಚರ್ನ ಆ್ಯಡ್ ಮಾಡ್ತೀನಿ. ಸೊ ಇದು ಒಂದು ಆರ್ಡರ್ ಮಾಡಿದ್ದೆ. ಐ ಥಿಂಕ್ ನಂಗೆ ಪ್ರೈಸ್ ನೆನಪಿಲ್ಲ ಎಕ್ಸಾಕ್ಟ್ ಆಗಿ ಎಷ್ಟು ಕೊಟ್ಟಿದ್ದೆ ಅಂತ. ಐ ಥಿಂಕ್ 180 ಅರೌಂಡ್ ಕೊಟ್ಟಿರ್ಬೋದು. ಈ ಬುಕ್ಗೆ 180 ಇಸ್ ಲೈಕ್ ವರ್ತ್ ಅಂತ ಅನಿಸ್ತು. ಸೊ ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ, ಎಕ್ಸಾಕ್ಟ್ ಪ್ರೈಸ್ ನೀವು ಅಲ್ಲಿ ನೋಡ್ಕೋಬಹುದು. ಆ್ಯಂಡ್ 147 ಅನ್ಕೋತೀನಿ. ಇದ್ರದ್ದು ಇಲ್ಲಿ ಪಿಕ್ಚರ್ನ ಆ್ಯಡ್ ಮಾಡ್ತೀನಿ, ನೀವು ನೋಡ್ಕೋಬಹುದು. ಸೊ 5 ಕ್ಲಿಪ್ಸ್ ಬಂದಿದೆ. ಸೊ ಕ್ವಾಲಿಟಿ ವೈಸ್ ಸಖತ್ತಾಗಿದೆ, ವರ್ತ್ ಇಟ್, ತುಂಬ ಚೆನ್ನಾಗಿದೆ. ಇದು ನಾನು ಮನೆಗೆ ತಗೊಂಡು ಹೋಗ್ತಿದ್ದೀನಿ. ಸೊ ಇದು ಬಂದ್ಬಿಟ್ಟು ನಾನು ಇಸ್ಕಾನ್ ಟೆಂಪಲ್ ಲಾಸ್ಟ್ ಟೈಮ್ ಲೈಕ್ ಕೃಷ್ಣ ಜನ್ಮಾಷ್ಟಮಿಗಲ್ಲ, ಅದಕ್ಕಿಂತ ಮುಂಚೆ ನಾನು ಒಂದ್ಸರಿ ಹೋಗಿದ್ದೆ. ಆವಾಗ ನಾನಿದು ಕ್ರಿಸ್ಟಲ್ದು ಒಂದು ಟ್ರೀ ತಗೊಂಬಂದಿದ್ದೆ. ಸೊ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಇದು ನೋಡಿ ಇಲ್ಲಿ. ಇದು ನಾವು ಇಡಬೇಕಾದ್ರೆ ಈ ಥರ ಸ್ಪ್ರೆಡ್ ಮಾಡಬೇಕು ಟ್ರೀ, ಲೈಕ್ ಇದೆಲ್ಲ ಕೊಂಬೆಗಳು ಹಿಂಗಾಗಿರುತ್ತೆ. ಸೊ ಇವಾಗ ನಾನು ಇದು ಪ್ಯಾಕ್ ಮಾಡಿರೋದ್ರಿಂದ ಫುಲ್ ಹಿಂಗ್ ಮಾಡಿದ್ದೀನಿ. ಸೊ ಇದು ಒಂದು ಮನೆಗೆ ಅಂತ ತಗೊಂಡಿರೋದು ನಾನು. ಸೊ ಹೆಂಗೋ ಮಮ್ಮಿ ಬರ್ತಾರಲ್ಲ ಅಲ್ಲಿ ಕೊಟ್ಬಿಡೋಣ ಅಂತ. ಸೊ ಇದು ಒಂದು ಟ್ರೀನ ತಗೊಂಡು ಹೋಗ್ತಿದ್ದೀನಿ. ಇದು ಮನೇಲಿ ಇಡಬೇಕು, ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಒಳ್ಳೇದೇನೇನಾಗತ್ತೆ ಅಂತ ಹೇಳ್ತಾರೆ, ಎಲ್ಲ ಮಾಡಕ್ಕೆ ಹೋಗ್ತೀವಲ್ಲ. ಸೊ ಅದರಲ್ಲಿ ಇದು ಒಂದು. ಇದು ಫ್ಲೋರ್ ಮೇಲೆ ಲೈಕ್ ನೆಲದ ಮೇಲೆ ಇಡಬಾರ್ದು, ನೆಲದ ಮೇಲೆ ಟಚ್ ಆಗೋ ಥರ ಎಲ್ಲಿ ಇಡಬಾರ್ದು. ಆ್ಯಂಡ್ ಮನೇಲಿ ಎಲ್ಲಾದರೂ ಇಟ್ಟರೆ ಎಲ್ರಿಗೂ ಕಾಣಿಸೋ ಥರ ಲೈಕ್ ಆ ಥರ ಆಲ್ಮೋಸ್ಟ್ ಆಲ್ ಹಾಲಲ್ಲಿ ಎಲ್ಲಾದರೂ ಇಡ್ಬೋದು ಟೇಬಲ್ ಮೇಲೆ, ಚೆನ್ನಾಗಿರುತ್ತೆ. ಸೊ ನಾನು ಇದು ಬಂದ್ಬಿಟ್ಟು ಇಸ್ಕಾನ್ ಟೆಂಪಲ್ ತಗೊಂಡಿರೋದು. ಇದ್ರ ಪ್ರೈಸು ಗೊತ್ತಿಲ್ಲ, ಅರೌಂಡ್ 250 ಇರ್ಬೋದು ಅನ್ಕೋತೀನಿ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಅರೌಂಡ್ 250 ಏನೋ ಇದೆ. ಇದು ಒಂದು. ಇಷ್ಟು ಪ್ರಾಡಕ್ಟ್ಸ್ ತೊಗೊಂಡಿದ್ದೆ. ಸೊ ಅದು ತೋರಿಸೋದಾಯಿತು. ಬೇಗ ಕ್ವಿಕ್ಕಾಗಿ ಒಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಡಬೇಕಾದ್ರೆ ಸಿಗ್ತೀನಿ. ಬೇಗ ಟೈಮ್ ಆಗ್ತಿದೆ.
ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಇದು ನನ್ನ 2ನೇ ಮೈಕು, ಯಾವಾಗ ಕಳ್ಕೊತೀನೋ ಗೊತ್ತಿಲ್ಲ. ಸೊ ಕ್ಯಾಬ್ ಬಂದಿದೆ, ಹೋಗ್ತಿದ್ದೀವಿ. ಟೈಮ್ ಎಂತ? 8:10 ಆಗಿದೆ. ಸೊ ನಮಗೆ ಬಸ್ ಇರೋದು 10:45ಗೆ. ಸೊ ಆರಾಮಾಗಿ ಒಂದು 10 ಅಷ್ಟರಲ್ಲಿ ರೀಚ್ ಆಗ್ತೀವಿ. ಏನಾದರೂ ತಿನ್ನೋಕೆ ಪಾರ್ಸೆಲ್ ತಗೊಂಡು ಹೋಗಬೇಕು. ಅಲ್ಲಿ ತನಕ ಒಂದು ಸ್ವಲ್ಪ ನಿದ್ದೆ ಮಾಡಿದರೆ ಸೆಟ್. ಓಕೆ ಗೈಸ್, ಅಲ್ಲಿ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್. ಅವನಿಗೂ ಬಸ್ 10:30ಗೆ ಇರೋದು. ಸೊ ಗೋಯಿಂಗ್. ಬೈ ಬೈ. ಅವಾಗ ಸಿಕ್ಕೊಂಡು ಗೈಸ್, ನಾನು ಚೆನ್ನಾಗಿ ಕಾಣ್ತಿದ್ದೀನಿ ತಾನೆ. ಸೊ ಇವ್ನಿಗೆ ಹೇಳಿದ್ರೆ ಅವನು ಒಪ್ಕೊಳ್ಳಲ್ಲ, ಅದು ಇರತ್ತಲ್ಲ. ಸೊ ನೀವ್ ಹೇಳಿ ಚೆನ್ನಾಗಿ ಕಾಣ್ತೀವಿ. ನೋಡಿ ಗೈಸ್, ಏನೇನು ಹಚ್ಚಿಲ್ಲ, ನೀವು ಚೆನ್ನಾಗಿ ಕಾಣ್ತೀವಿ. ನಾನು ರೆಡಿ ಆಗ್ಬೇಕಾದ್ರೆ ವಿಡಿಯೋ ಮಾಡಿದ್ದೆ ಅಲ್ವಾ, ನೀವು ನೋಡಿದ್ದೀರ ತಾನೆ. ನಾನೇನು ಹಚ್ಚಿಲ್ಲ ಅಷ್ಟೇ. ಬೈ ಬೈ. ಏನ್ ಗೊತ್ತು, ನೀವು ನೋಡಿದ್ದೀರಾ ಗೈಸ್, ನಾನು ರೆಡಿ ಆಗ್ಬೇಕಾದ್ರೆ ಫುಲ್ ವಿಡಿಯೋ ಮಾಡಿದ್ದೆ. ಸೊ ಬೇಸಿಕ್ ಸ್ಕಿನ್ ಕೇರ್ನ ಮೇಕಪ್ ಅನ್ನಲ್ಲ, ಅದನ್ನ ಮೇಕಪ್ ಅಂತ ಕರಿಯೋರ್ಗೆ ಏನು ಹೇಳ್ಬೇಕಂತ ನಂಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ಮಮ್ಮಿ, ನಮ್ಮ ತಮ್ಮ ಮತ್ತೆ ನಮ್ಮ ಪಪ್ಪ ಬರ್ತಾರೆ. ಸೊ ಅವ್ರನ್ನ ತೋರಿಸ್ತೀನಿ ವಿಡಿಯೋದಲ್ಲಿ. ನಮ್ಮ ಮಮ್ಮಿನ ತೋರಿಸಿಲ್ಲ ಅಲ್ಲ, ಸೊ ನಮ್ಮ ಮಮ್ಮಿನ ಮತ್ತೆ ನಮ್ಮ ತಮ್ಮನ ತೋರಿಸ್ತೀನಿ. ಅವ್ರ ಕಡೆಯಿಂದನೂ ಮಾತಾಡಿಸ್ತೀನಿ. ನಮ್ಮ ಮಮ್ಮಿಗೆ ವಿಡಿಯೋದಲ್ಲಿ ಮಾತಾಡೋದಂದ್ರೆ ಫುಲ್ ಇಷ್ಟ. ಸೊ ಅವರು ಮಾತಾಡ್ತಾನೆ ಇರ್ತಾರೆ ನನ್ನ ಮಂಗಳೂರು ಫುಲ್ ಟ್ರಿಪ್ ಮುಗಿಯೋತನ. సో ఎస్, కమ్ గైజ్, విల్ గో. పో అంటావు ఇంకా చాలా బయటికి పెట్టి. ఎయిర్పోర్ట్ రోడ్ కూడా ఇలాగే ఉంటుంది తెలుసా, లైక్ ఫుల్ లైటింగ్స్ ఉంటుంది, బాగుంటుంది. ఎక్కడున్నాం మేము ఇప్పుడు? ಹೆಬ್ಬಾಳ್ ಕ್ರಾಸ್ ಆಗಿದ್ದೀವಿ. ಸೊ ಹೆಬ್ಬಾಳ್ ನಿಯರ್. ಓಕೆ, ಆನ್ ದ ವೇ ಟು ಹೆಬ್ಬಾಳ್. ನಂಗೆ ಗೊತ್ತಿಲ್ಲ ವೈಸ್. ಫುಲ್ ಅಂದ್ರೆ ಫುಲ್ ಹಸುವಾಗ್ತಿದೆ, ನಂಗೆ ತಲೆ ತಿರ್ಗೋ ತರ ಹಸುವಾಗ್ತಿದೆ. ఎంత దూరం, ఎంత ఇంకా ఎంత రీచ్ అవుతాయి ఇప్పుడు? ಟೈಮಿಂಗ್ చెప్పరా? ಇನ್ನೂ 30 ಮಿನಿಟ್ಸ್ ಅಂತ ತೋರಿಸ್ತಿದೆ. ಬಟ್ ನಂಗೆ ಫುಲ್ ಹಸುವಾಗ್ತಿದೆ, ನಂಗೆ ಆಗ್ತಿಲ್ಲ. ಫುಲ್ ತಲೆ ತಿರ್ಗೋ ತರ ಆಗ್ತಿದೆ. ನಂದು ಯಾವಾಗ್ಲೂ ಇದೆ, ಆಚೆ ಬರ್ತಿದ್ದೀನಿ ಅಂದ್ರೆ ಏನಾದ್ರು ತಿನ್ಕೊಂಡ್ ಬರ್ಬೇಕು, ಇಲ್ಲ ಹಿಂಗ್ ಬಂದ್ಬಿಡ್ತೀನಿ. ಫುಲ್ ಹಸುವಾಗ್ತಿದೆ, ತಗೋಬೇಕಾ ಅಲ್ಲೇ ತಿನ್ಬೇಕಾಗುತ್ತೆ. ತಿನ್ಬೇಕಾದ್ರೆ ಮಾಡ್ತೀನಿಲ್ಲೋ ಗೊತ್ತಿಲ್ಲ, ಬಿಕಾಸ್ ಅಷ್ಟು ಹಸುವಾಗ್ತಿದೆ. ಹೋಗ್ಬಿಟ್ಟು ಸುಮ್ಮನೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಯಾ, ಏನೇನು ಆಗುತ್ತೆ ಅದ ತೋರಿಸ್ತೀನಿ ವಿಡಿಯೋ. ಕೀಪ್ ವಾಚಿಂಗ್. వచ్చారంట అంకల్. ಮಾಡಿಲ್ಲ, ಮತ್ತೆ ಸೇಮ್ ಪ್ರಾಬ್ಲಮ್. ಸೊ ಸ್ವೀಟ್ ಪಾನ್ ತಿಂತಿದ್ದೀನಿ ಇವಾಗ ಪ್ರೆಸೆಂಟ್. ಪಬ್ಲಿಕಲ್ಲಿ ವಿಡಿಯೋ ಮಾಡೋಕ್ಕೆ ಭಯ ನನಗೆ. ಫುಲ್ಲು ನಾಚಿಕೆ ಭಯ ಎಲ್ಲ. ಪಾನ್ ಸಖತ್ತಾಗಿದೆ ಗೈಸ್. ಬಸ್ ಇವಾಗ ಬಂತು. ಲಿಟ್ರಲಿ ನನ್ನ ಬಸ್ ಬಂದ್ಬಿಟ್ಟು 10:45 ಇರೋದು. ನಿಮಿಷ, 10:45 ಇರೋದು. ಇವಾಗ ಟೈಮ್ ಬಂದ್ಬಿಟ್ಟು 11:30. ಬೆಂಗಳೂರು ಟ್ರಾಫಿಕಿಂದ ಬಸ್ಸು ಇಷ್ಟು ಲೇಟಾಗಿ ಬಂದಿದೆ. ಏನು ಅನ್ನಕ್ಕೆ ಬರಲ್ಲ ಅವ್ರಿಗೂ. ಅವ್ರು ಈ ರೀಸನ್ ಹೇಳಿದ್ರೆ ನಾವು ಏನು ಮಾಡಕ್ಕೆ ಬರಲ್ಲ. ನಂಗಂತೂ ಈ ಸ್ಟೋರೇಜ್ ಸಖತ್ ಪ್ರಾಬ್ಲಮ್ ಆಗ್ತಿದೆ ಫೋನಲ್ಲಿ. ಸೊ ನಾನು ಫಸ್ಟು
ಯಾವ್ದಾದ್ರು ವಿಡಿಯೋ ಮಾಡ್ಕೊಂಡ ತಕ್ಷಣ ಅವಾಗಿಂದ ಅವಾಗಲೇ ಲೈಕ್ ಏನ್ ಮಾಡ್ಬೇಕು, ಲೈಕ್ ಎಡಿಟ್ ಮಾಡಿಬಿಟ್ಟು ಬೇಡ ಅವೆಲ್ಲ ಕ್ಲಿಪ್ಸ್ನ ಡಿಲೀಟ್ ಮಾಡಿ ಆ ಥರ ಆಗ್ಬಿಟ್ಟಿದೆ. ಸೊ ಆದಷ್ಟು ಬೇಗ ಒಂದು ಕ್ಯಾಮ್ರಾ ತಗೋಬೇಕಂತ ಪ್ಲಾನ್ ಮಾಡ್ತಿದ್ದೀನಿ. ಅಲ್ಲಿ ನೋಡಿದ್ದೀರಲ್ಲ, ಸೊ ಅವ್ನು ಬಂದ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಏನೋ ಗೊತ್ತಿಲ್ಲ, ನಂಗೆ ಅನ್ಸತ್ತೆ ಎಲ್ಲ ಹುಡುಗಿರ್ಗು ಆ ಥರ ಒಬ್ಬ ಬೆಸ್ಟ್ ಫ್ರೆಂಡ್ ಇರ್ಬೇಕಂತ. ಸೊ ಅಂತಾರೆ ಸ್ವಲ್ಪ ಜನ, ಬಾಯ್ಸ್ ಫ್ರೆಂಡ್ಶಿಪ್ ಮಾಡಬಾರ್ದು, ಎಲ್ಲ ಬಾಯ್ಸ್ ಒಂದೇ ಥರ ಅದು ಇದು ಅಂತ. ಅಗ್ರಿ, ಸ್ವಲ್ಪ ಜನ ಇರ್ತಾರೆ ಆ ಥರ. ಬಟ್ ನಂಗೆ ಸಿಕ್ಕಿರೋ ಫ್ರೆಂಡ್ಸಲ್ಲಿ ಬೈ ಗಾಡ್ ಗ್ರೇಸ್ ನನಗೆಲ್ಲ ಚೆನ್ನಾಗಿರೋ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸೊ ಅದರಲ್ಲಿ ಇವನು ಒಬ್ಬ ನನ್ನ ಬೆಸ್ಟ್ ಫ್ರೆಂಡ್. ಸೊ ನಂದೇನೇ ಪ್ರಾಬ್ಲಮ್ಸ್ ಅಂತ ಬಂದರು, ನನಗೇನೇ ಲೈಕ್ ಇದಾಗ್ತಿಲ್ಲ ಅಥವಾ ನಂಗೆ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಏನಾದರೂ ಇರಲಿ, ನಾನು ಸಡನ್ನಾಗಿ, ಎಲ್ರಿಗೂ ಲೈಫಲ್ಲಿ ಒಂದು ಆಸೆ ಇರುತ್ತೆ ನೋಡಿ, ನಮ್ಗೆ ಏನೇ ಪ್ರಾಬ್ಲಮ್ ಬಂದ್ರು, ಏನೇ ಖುಷಿ ಬಂದ್ರು ಒಬ್ರ ಹತ್ರ ಹೇಳ್ಕೊಳ್ಬೇಕು, ಲೈಕ್ ಒಂದು ಸೆಕೆಂಡು ಥಿಂಕ್ ಮಾಡದೆ ಹೇಳ್ಕೋಬೇಕು ಅಲ್ಲ ಅಂತ ಅನಿಸ್ತಿರುತ್ತಲ್ಲ, ನನಗೆ ಆ ಥರ ಈ ವ್ಯಕ್ತಿ ಹತ್ರ ಅನಿಸುತ್ತೆ. ಸೊ ನನ್ನ ಲೈಕ್ ಒಂದು ತಂಗಿ ಥರ, ಅಕ್ಕ ಥರ ಟ್ರೀಟ್ ಮಾಡ್ತಾನೆ. ನಂಗೆ ಲೈಕ್ ನಾನು ಕಳ್ಕೊಳ್ಳೋಕೆ ಇಷ್ಟ ಬರಲ್ಲ, ಟಚ್ ವುಡ್. ಸೊ ಅಷ್ಟೇ ಹೇಳ್ಬೇಕನ್ನಿಸ್ತು ಅವನ ಬಗ್ಗೆ, ಸೊ ಹೇಳಿದೆ. ಆ್ಯಂಡ್ ಓಕೆ, ನಾನು ತಿಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಇದೆ, ಸೊ ಎಡಿಟಿಂಗ್ ಮಾಡಿ 2000 years later. ಬಸ್ ಎಲ್ಲಿ ನಿಂತಿದೆ ಅಂತಾನೆ ಮರ್ತೋಗಿದೆ ನನಗೆ, ಇವಾಗ ಹುಡ್ಕೊಂಡು ಹೋಗ್ಬೇಕು ನಾನು. ಬಸ್ ಲೇಟಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಲೇಟಾಗಿ ರೀಚ್ ಆಗ್ತೀವಿ ಅಫ್ಕೋರ್ಸ್. ಸೊ ಏನು ಮಾಡೋಕ್ಕೆ ಬರಲ್ಲ, ಕ್ಯಾಮ್ರಾ ನಿಲ್ಸಿಲ್ಲ ಗೈಸ್. ಮಾರ್ನಿಂಗ್ ಸಿಗೋಣ, ಬೈ ಬೈ, ಸ್ಟೇ ಟ್ಯೂನ್. Thank you. ಇದು 400 ಇದು ಆಗ್ಬೇಕು, ಎಷ್ಟು ಗೊತ್ತಿಲ್ಲ. ಇದೆರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರ್ಬೇಕಾ? 3 ಆಡ್ ಮಾಡಬೇಕು.